ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಡಿಸೆಂಬರ್ 31ನೇ ತಾರೀಕಿನ ವ್ಲಾಗು. ನಮ್ಮನೆಯಲ್ಲಿ ಈ ಸಲ ಪಾರ್ಟಿ ಮಾಡಿರಲಿಲ್ಲ, ಸೊ ಹಾಗಾಗಿ ಆಂಟಿ ಮನೆಗೆ ಹೋಗಿದ್ವಿ. ಆಂಟಿ ಮನೆಯಲ್ಲೇ ಕೇಕ್ ಎಲ್ಲ ತರಿಸಿ ಮಿಡ್ನೈಟಲ್ಲೇ ಕೇಕ್ ಕಟ್ ಮಾಡಿತ್ತು. ಈಗ ನೀವು ನೋಡಿದ್ರಿ ಅಲ್ವಾ, ಹಾಗೆ ಒಂದು ಸಣ್ಣ ಪಾರ್ಟಿ ಥರನೂ ಇತ್ತು. ಅಂದರೆ ಆಂಟಿ ಮನೇಲಿ ನಾನ್ ವೆಜ್ ಎಲ್ಲ ಮಾಡಿದರು. ಅದನ್ನು ತಿಂದು ಕೇಕೆಲ್ಲ ಕಟ್ ಮಾಡೋಷ್ಟರಲ್ಲಿ 12 ಗಂಟೆ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಈ ಥರ ಸೆಲೆಬ್ರೇಷನ್ ಮಾಡಿದ್ದು ನನ್ನ ಫಸ್ಟ್ ಟೈಮ್. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡಿದ್ದೀನಿ. ಮತ್ತು ಇವಾಗ ಟೈಮ್ ಬಂದು 9 ಗಂಟೆ. ಇವಾಗ ಇದ್ದು ವ್ಲಾಗ್ನ ಶುರು ಮಾಡಿದ್ದೀನಿ. ರಾತ್ರಿ ಆಲ್ಮೋಸ್ಟ್ ಕೇಕ್ ಕಟ್ ಮಾಡಿದ್ದು, ಪಾರ್ಟಿ ಮಾಡಿದ್ದು ಎಲ್ಲ ಸೇರಿ 1 ಗಂಟೆ ಆಯಿತು ಅನಿಸುತ್ತೆ. ಸೊ ಮಲ್ಕೊಂಡ್ವಿ. ಮೇಲೆ ತುಂಬ, ಅದು 4th ಫ್ಲೋರ್ ಬೇರೆ, ತುಂಬ ಅಂದರೆ ತುಂಬ ಚಳಿ ಇತ್ತು. ನನಗಂತೂ ಮತ್ತೆ ನೆಗಡಿ ಆಗೋಗ್ಬಿಟ್ಟಿದೆ ಆ ಚಳಿಗೂ ಅದಕ್ಕೂ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ನಾನು ಇಲ್ಲಿವರೆಗೂ ಯಾವತ್ತೂ ಈ ಥರ ಪಾರ್ಟಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನ್ಯೂ ಇಯರಲ್ಲಿ ಈ ಥರ ಪಾರ್ಟಿ ಮಾಡಿದ್ದು. ನಮ್ಮ ಬಿಲ್ಡಿಂಗಲ್ಲೇ ಇರುವಂಥ ಆಂಟಿ ಎಲ್ಲ ಸೇರಿಬಿಟ್ಟು ಪಾರ್ಟಿ ಮಾಡಿದ್ದು. ಚೆನ್ನಾಗಿತ್ತು. ಒಂಥರ ಫಸ್ಟ್ ಟೈಮ್ ಮಾಡಿದ್ದಕ್ಕೂ ಒಂಥರ ಖುಷಿ ಆಯಿತು ನನಗಂತೂ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇದು ನಂದು ಈ ವರ್ಷದ್ದು ಫಸ್ಟ್ ವಿಡಿಯೋ, 2025ರ ಮೊದಲನೇ ವಿಡಿಯೋ ನಂದು ಇದು. ಇವಾಗ ಎದ್ದು ಕೂತಿದ್ದೀನಿ. ತಿಂಡಿ ತಿಂದಿಲ್ಲ ಇನ್ನು. ತಿಂಡಿ ತಿನ್ನಬೇಕು. ತಿಂಡಿ ಏನಾದರೂ ಅರ್ಜೆಂಟ್ಗಾಗದ್ದು ಏನಾದರೂ ಒಂದು ಮಾಡ್ತೀನಿ. ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಉಪ್ಪಿಟ್ಟು ಆ ಥರ ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ಟು ಪೂಜೆ ಮಾಡಬೇಕು. ಫಸ್ಟು ಮನೆಯಲ್ಲಿ ಪೂಜೆ ಮಾಡಿ ಅದಾದಮೇಲೆ ಸಂಜೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅಂದರೆ ಫಿಕ್ಸ್ ಆಗಿಲ್ಲ ಹೋಗಲೇಬೇಕು ಅಂತ, ಬಟ್ ಹೋಗೋಣ ಅಂತ 50-50 ಆ ಥರ ಇದೆ ಮೈಂಡು. ಸೊ ಎಸ್, ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಓಕೆ ಗೈಸ್, ಇವಾಗ ನಾನು ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಶಾವಿಗೆ ಉಪ್ಪಿಟ್ಟು, MTR ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ ಇದು. ಇದನ್ನು ತಗೊಬಂದು ಆಲ್ಮೋಸ್ಟ್ 6 ತಿಂಗಳಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಒಂದು ಸಲ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಮತ್ತೆ ಒಂದ್ಸಲ ಪಾಯಸಕ್ಕೆ ಯೂಸ್ ಮಾಡಿದ್ದೆ ಅಷ್ಟೇ. ಅದಾದ್ಮೇಲೆ ಯೂಸೇ ಮಾಡಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಇದೆ, ಖಾಲಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನೇ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ. ಬೇಗ ಆಗುತ್ತೆ ಮತ್ತೆ ಚೆನ್ನಾಗೂ ಇರುತ್ತೆ. ಅದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಶಾವಿಗೆ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಕುದಿಸಿ, ನೀರು ಕುದಿ ಬಂದಮೇಲೆ ಅದಕ್ಕೆ ಶಾವಿಗೆನ ಹಾಕ್ಕೊಂಡು, ಹಾಗೆ ಸ್ವಲ್ಪ ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಅದ್ರ ಜೊತೆಗೆ 1-1.5 ಸ್ಪೂನು ಅಷ್ಟು ಅಡುಗೆ ಎಣ್ಣೆನೂ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಎಣ್ಣೆ ಏನಕ್ಕೆ ಹಾಕೋತಾ ಇದ್ದೀನಪ್ಪ ಅಂದರೆ, ಎಣ್ಣೆ ಹಾಕೋದ್ರಿಂದ ಶಾವಿಗೆ ಬೆಂದ ಮೇಲೆ ಉದ್ರಾಗುತ್ತೆ. ಹಾಗಾಗಿ ಅದಕ್ಕೆ ಬೇಯುವಾಗಲೇ ಎಣ್ಣೆನೂ ಹಾಕ್ಕೋಬೇಕು. ಮತ್ತು ಅದು ಒಂದ್ಸಲ ಕುದಿ ಬಂದಮೇಲೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಹಾಗೆ ತಳದಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ವ, 2-3 ನಿಮಿಷ ಅಷ್ಟರಲ್ಲೆಲ್ಲ ಈ ರೀತಿ ಬೆಂದ್ಬಿಡುತ್ತೆ. ಈಗ ಇದನ್ನು ನಾವು ಫಸ್ಟು ಸೋಸ್ಕೋಬೇಕು. ಸೋಸಿದಾದ್ಮೇಲೆ ಮತ್ತೆ ಒಂದ್ಸಲ ತಣ್ಣೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ತಣ್ಣೀರು ಹಾಕಿ ತೊಳೆಯೋದ್ರಿಂದ ಅದು ಏನು ಗಂಜಿ ಇರುತ್ತೆ ಅಲ್ವ, ಅದಷ್ಟು ಹೋಗಿ ನಮಗೆ ಶಾವಿಗೆ ಉದ್ರಾಗಿ ಸಿಗುತ್ತೆ. ತಣ್ಣೀರು ಹಾಕಿ ತೊಳಿಲಿಲ್ಲ ಅಂದರೆ ಒಂಥರ ಗಂಜಿ ಅನ್ನ ಆಗುತ್ತಲ್ಲ, ಆ ರೀತಿ ಆಗಿಬಿಡುತ್ತೆ. ಇವಾಗ ಇದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಮತ್ತು ನಾನಿವಾಗ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, 1 ಚೂರು ಕೊತ್ತಂಬರಿನೂ ಸಹ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಿಮಗೆ ಬೇಕೆಂದರೆ ತರಕಾರಿನೂ ಆ್ಯಡ್ ಮಾಡ್ಕೋಬೋದು. ಬಟಾಣಿ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಶಾವಿಗೆ ಉಪ್ಪಿಟ್ಟಿಗೆ. ಈಗ ಎಲ್ಲ ಹೆಚ್ಕೊಂಡಾದಮೇಲೆ ಮೊದಲು ಒಂದು ಬಾಣಲೆಗೆ ಎಣ್ಣೆ ಅಥವಾ ಬೆಣ್ಣೆ, ತುಪ್ಪ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1 ಕ್ಯೂಬ್ನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಅಮೂಲ್ ಬೆಣ್ಣೆ. ಮತ್ತು ಇದ್ರ ಜೊತೆಗೆ 1 ಸ್ಪೂನಷ್ಟು ಎಣ್ಣೆನೂ ಸಹ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಸಿಡಿಸ್ಕೋಬೇಕು. ಕರಿಬೇವು, ಜೀರಿಗೆ ಎಲ್ಲ ಸಿಡಿದ್ಮೇಲೆ ಅದಕ್ಕೆ ಕಡಲೆಬೇಳೆ ಮತ್ತು ಗೋಡಂಬಿನೂ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ನಾನು ಏನು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚೂರು ಅರಿಶಿನ ಪುಡಿನೂ ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಮೆತ್ತಗಾದ್ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನೂ ಹಾಕ್ಬಿಟ್ಟು 1-2 ನಿಮಿಷ
ಪೂರ್ತಿ ಮೆತ್ತಗಾಗೋವರೆಗೂ ಟೊಮೊಟೊ ಬೇಯಿಸ್ಕೋಬೇಕು. ಇದಾದಮೇಲೆ ನಾವು ಬಸ್ದು ಇಟ್ಕೊಂಡಿರ್ತೀವಲ್ವ ಶಾವಿಗೆ, ಅದನ್ನು ಹಾಕ್ಬಿಟ್ಟು ಫುಲ್ಲು ಎಲ್ಲ ಕಡೆಯೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ತಿಂಡಿ ಸಪ್ಪೆ ಸಪ್ಪೆ ಥರ ಆಗಿಬಿಡತ್ತೆ. ಈಗ ನೋಡ್ತಾ ಇದ್ದೀರಲ್ವಾ ಶಾವಿಗೆ ಎಷ್ಟು ಉದ್ರುದ್ರಾಗಿ ಬಂದಿದೆ ನೋಡಿ. ಈಗ ಒಂದ್ಸಲ ನೀವು ಶಾವಿಗೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಲಾಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿನೂ ಸಹ ಸೇರಿಸ್ಕೋಬೋದು. ಇದರಲ್ಲಿ ಏನಪ್ಪ ಅಂದರೆ ತರಕಾರಿ ಮತ್ತು ಕ್ಯಾಪ್ಸಿಕಮ್ ಬಟಾಣಿ ಹಾಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಶಾವಿಗೆ ಉಪ್ಪಿಟ್ಟು. ಇನ್ನು ನನ್ನ ತಿಂಡಿ ರೆಡಿಯಾಗಿದೆ. ಮತ್ತು ಇವಾಗ ನಾನು ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೋತಾ ಇದ್ದೀನಿ. ತಿಂಡಿ ಎಲ್ಲ ತಿಂದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಿಕೊಂಡೆ. ವರ್ಷದ ಮೊದಲನೇ ದಿನ ಅಲ್ವಾ, ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ದೇವರು 2025ರಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲದಕ್ಕೂ ಆಶೀರ್ವಾದ ಮಾಡಲಿ, ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ನಿಮ್ಮೆಲ್ಲರನ್ನು ನನ್ನನ್ನು ಕಾಪಾಡಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊಂಡೆ. ನಾನೇನು ಗ್ರ್ಯಾಂಡಾಗೆಲ್ಲ ಪೂಜೆ ಮಾಡಿಲ್ಲ, ಹಾಗೆ ಸಿಂಪಲಾಗಿ ಅಷ್ಟೇ ಪೂಜೆ ಮಾಡಿದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಸಂಜೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ವಿ ಅಲ್ವಾ, MG ರೋಡ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. MG ರೋಡ್ ಬೇಡ, ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ಓರಿಯನ್ ಮಾಲ್ಗೆ ಬಂದಿದ್ದೀವಿ. ಓರಿಯನ್ ಮಾಲಲ್ಲಿ ಕ್ರಿಸ್ಮಸ್ ಇದಕ್ಕೆ ಎಲ್ಲ ರೆಡಿ ಮಾಡಿದ್ರಲ್ವ, ಅದನ್ನು ಹಾಗೆ ಬಿಟ್ಟಿದ್ರು. ಕ್ರಿಸ್ಮಸ್ ಟ್ರೀ, ಸ್ಟಾರ್ ಎಲ್ಲದೂ. ಇದು ಓರಿಯನ್ ಮಾಲ್ ಎಂಟ್ರೆನ್ಸಲ್ಲಿ ಮಾಡಿದ್ದು. ಆ್ಯಕ್ಚುಲಿ ಈ ಸಲ ಓರಿಯನ್ ಮಾಲಲ್ಲೇ ಪಾರ್ಕಿಂಗ್ ಬಿಡ್ತಿದ್ರಲ್ವ, ಪಾರ್ಕಿಂಗು ಆ ರೀತಿ ಇಲ್ಲ, ಹೊರಗಡೆ ಬಿಡ್ತಾ ಇದ್ದಾರೆ ಪಾರ್ಕಿಂಗು. ಹಾಗಾಗಿ ಎಲ್ಲರೂ ಎಂಟ್ರೆನ್ಸಲ್ಲೇ ಹೋಗಬೇಕು. ಫಸ್ಟ್ ಅಂದರೆ ಕೆಳಗಡೆ ಗ್ರೌಂಡ್ ಫ್ಲೋರಿಂದ ಲಿಫ್ಟಲ್ಲಿ ಡೈರೆಕ್ಟು ಮಾಲ್ಗೆ ಹೋಗ್ಬೋದಿತ್ತು, ಬಟ್ ಈ ಸಲ ಹಾಗಿರಲಿಲ್ಲ. ಇನ್ನು ನಾನು ಪ್ಯಾಂಟ್ಗಳನ್ನ ತೊಗೊತಾ ಇದ್ದೀನಿ. ನಾನು ಲಾಸ್ಟ್ ಇಯರ್ ಕೂಡ ಇದೇ ಸೇಲಲ್ಲಿ, ಇಯರ್ ಎಂಡ್ ಸೇಲಲ್ಲೇ ನಾನು 2 ಅಥವಾ 3 ಪ್ಯಾಂಟ್ ತೊಗೊಂಡಿದ್ದೆ. ಅದನ್ನು ಕೂಡ ನಾನು ವ್ಲಾಗ್ ಮಾಡಿದ್ದೆ. ಈ ಸಲನೂ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋ ನೈಟ್ ಅಥವಾ ಟ್ರ್ಯಾಕ್ ಪ್ಯಾಂಟ್ಗಳು ಬಂದಿತ್ತು. ಹಾಗಾಗಿ ನನಗೆ ಬ್ಲ್ಯಾಕ್ ಬೇಕಿತ್ತು, ಬ್ಲ್ಯಾಕ್ ಇರಲಿಲ್ಲ ಇಲ್ಲಿ. ಬ್ಲ್ಯಾಕ್ ಕಾರ್ಗೋದಲ್ಲಿತ್ತು, ಕಾರ್ಗೋ ಪ್ಯಾಂಟ್ ಟೈಪ್ ಇತ್ತು. ನನಗದು ಇಷ್ಟ ಆಗಲ್ಲ ಆ ಥರ. ಸೊ ಅದಕ್ಕೆ ನಾನು ಆಂಟಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನಾನು ಪಿಂಕ್ ತೊಗೊಳ್ಲಾ ವೈಟ್ ತೊಗೊಳ್ಲಾ ಅಂತ ಆಂಟಿ ಕೇಳ್ತಿದ್ದೆ. ಆಂಟಿ ಪಿಂಕ್ ಬೇಡ, ಅದು ಹೋಗಿದ್ರೆ ಹಂಗೆ ಇದಾಗಿಬಿಡುತ್ತೆ, ಕ್ರೀಮ್ ಕಲರ್ ತಗೋ ಅಂತ ಹೇಳಿದ್ರು. ಸೊ ಇದೆರಡ್ರದ್ದು ಪ್ರೈಸ್ ಬಂದು 1,000 ಏನೋ ಇರಬೇಕು ಅನಿಸುತ್ತೆ. 9,999 ಇತ್ತು. ಇನ್ನು ಅಲ್ಲಿಂದ ನಾವು ನನಗೆ ಮತ್ತು ಆಂಟಿಗೆ ಸ್ವಲ್ಪ ಕಾಜಲೆಲ್ಲ ಬೇಕಿತ್ತು. ಹಾಗಾಗಿ ಈ ಸಲ ನಾನು ಪ್ಲಮ್ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ನಾನು ಇದನ್ನು ಸುಮಾರು 5 ವರ್ಷದ ಹಿಂದೆ ಯೂಸ್ ಮಾಡಿದ್ದೆ. ಇತ್ತೀಚೆಗೆ ಕಲರ್ ಬಾರ್ದು ಯೂಸ್ ಮಾಡಿದ್ದೆ. ಸ್ಟುಡಿಯೋ ಬರುತ್ತೆ ಅಲ್ವಾ, ಕಲರ್ ಸ್ಟುಡಿಯೋದು, ಅದನ್ನು ಸ್ಟುಡಿಯೋ ಮೇಕಪ್ದು ಯೂಸ್ ಮಾಡ್ತಿದ್ದೆ. ಬಟ್ ನನಗೆ ಯಾಕೋ ಅದು ಸ್ವಲ್ಪ ಸ್ಮಡ್ಜ್ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅದು ಬೇಡ, ಈ ಸಲ ಪ್ಲಮ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲಮ್ದು ಕಾಜಲು ಮತ್ತು ಆಂಟಿಗೆ ಲಿಪ್ಸ್ಟಿಕ್ ಎಲ್ಲ ಬೇಕಿತ್ತು, ಅದೆಲ್ಲದನ್ನೂ ತೊಗೊಂಡು ಹಾಗೆ ಹೊರಗಡೆ ಓಡಾಡೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ತುಂಬ ಜನ ಕೂಡ ಬಂದಿದ್ದರು ಅವತ್ತು, ಸಖತ್ತು ಜನ ಇದ್ದರು ಮತ್ತು ತುಂಬ ಕ್ರೌಡ್ ಕೂಡ ಇತ್ತು. ಇನ್ನು ಇಲ್ಲಿ ಹಿಂದಗಡೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತಲ್ವ, ಸೊ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೀನಿ. ಇನ್ನು ಓಡಾಡಿ ಅಲ್ಲೆಲ್ಲ ಹೊಟ್ಟೆಸಿತು ಅಂತ ಹೇಳ್ಬಿಟ್ಟು ಬರ್ಗರ್ ಕಿಂಗಿಗೆ ಬಂದಿದ್ದೀವಿ ನಾನು ಆಂಟಿ. 2 ಬರ್ಗರ್ ತೊಗೊಂಡು ಹಾಗೆ ಕೋಕ್ ಕೂಡ ತೊಗೊಂಡು ತಿಂದ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಸೊ ಇದಾಗಿತ್ತು ಈ ವರ್ಷದ ನನ್ನ ಮೊದಲನೇ ವ್ಲಾಗು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.